ಆತ್ಮೀಯ ವಿದ್ಯಾರ್ಥಿಗಳು, ಇಂದು ನಾವು 10ನೇ ತರಗತಿಯ ಭೂಗೋಳಶಾಸ್ತ್ರದ ವಿಭಾಗದಲ್ಲಿ ಬರುವಂತಹ ಅಧ್ಯಾಯ 6 ಭಾರತದ ಜಲಸಂಪನ್ಮೂಲಗಳು ಈ ಅಧ್ಯಾಯವನ್ನು ಈ ಅವಧಿಯಲ್ಲಿ ನಾವು ಅಭ್ಯಾಸ ಮಾಡೋಣ. ಹಾಗಾದರೆ ಭಾರತದ ಜಲಸಂಪನ್ಮೂಲ ಈ ಅಧ್ಯಾಯದಲ್ಲಿ ಬರುವಂತಹ ಪ್ರಮುಖ ಫಲಿತಾಂಶಗಳನ್ನು ಗಮನಿಸೋದಾದ್ರೆ, ಮೊದಲನೇದಾಗಿ ಜಲಸಂಪನ್ಮೂಲಗಳ ಪ್ರಾಮುಖ್ಯತೆ, ನಂತರ ಭಾರತದ ಪ್ರಮುಖ ನದಿಗಳು, ಭಾರತದಲ್ಲಿ ಇರುವಂತಹ ಪ್ರಮುಖ ನದಿಗಳ ಬಗ್ಗೆ ನಾವು ತಿಳಿಯೋಣ. ಹಾಗೆ ನೀರಾವರಿಯ ವಿಧಗಳನ್ನ ಮತ್ತು ಭಾರತಕ್ಕೆ ನೀರಾವರಿಯ ಅವಶ್ಯಕತೆ ಇದೆಯಾ ಎಂಬುವಂತಹ ಅವಶ್ಯಕತೆಯ ಬಗ್ಗೆ ನಾವು ಈ ಅವಧಿಯಲ್ಲಿ ತಿಳಿಯೋಣ. ಹಾಗೆ ನೀರಾವರಿ ವಿಧಗಳು ಮತ್ತು ಹಂಚಿಕೆ, ಅವು ಯಾವ್ಯಾವ ಪ್ರದೇಶಗಳಲ್ಲಿ ನೀರಾವರಿ ವಿಧಗಳು ಹಂಚಿಕೆಯಾಗಿದೆ ಎಂಬುದನ್ನು ನಾವು ಗಮನಿಸೋಣ. ಹಾಗೆ ವಿವಿಧೋದ್ದೇಶ ನೀರಾವರಿ ಯೋಜನೆಗಳು, ವಿವಿಧೋದ್ದೇಶ ನೀರಾವರಿ ಯೋಜನೆ ಅಂದ್ರೆ ಏನು, ಆ ವಿವಿಧೋದ್ದೇಶ ನೀರಾವರಿ ಯೋಜನೆಗಳು ಯಾವ್ಯಾವ ಎಂಬುದರ ಬಗ್ಗೆ ನಾವು ಈ ಅವಧಿಯಲ್ಲಿ ಅಭ್ಯಾಸ ಮಾಡೋಣ. ಹಾಗಾಗಿ ನೀರಿನ ಪ್ರಾಮುಖ್ಯತೆಯನ್ನು ಮೊದಲು ನಾವು ತಿಳ್ಕೊಳ್ಳೋಣ. ನೀರಿನ ಪ್ರಾಮುಖ್ಯತೆ, ನೀರು ಅತ್ಯಮೂಲ್ಯವಾದಂತಹ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದು. ನೀರು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದು. ನೈಸರ್ಗಿಕ ಸಂಪನ್ಮೂಲಗಳು, ನೀರಿಲ್ಲದ ಸುಸ್ಥಿರ ಜೀವನವನ್ನು ನಾವು ಸಾಧ್ಯವೇ ಇಲ್ಲ. ನೀರಿಲ್ಲದಂತಹ ಜೀವನವನ್ನು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ. ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ನಮಗೆ ನೀರಿನ ಅವಶ್ಯಕತೆ ಇರುವಂಥದ್ದು. ಮಾನವನಿಗೆ ಕುಡಿಯೋದು, ಅಡಿಗೆ ಮಾಡಲು, ಸ್ವಚ್ಛತೆ, ಹಾಗೆ ವ್ಯವಸಾಯ, ವಿದ್ಯುತ್ ತಯಾರಿಕೆ, ಕೈಗಾರಿಕೆ, ನೌಕಾಯಾನ, ಮೀನುಗಾರಿಕೆ ಇನ್ನೂ ಮೊದಲಾದ ಹಲವಾರು ಉದ್ದೇಶಗಳಿಗಾಗಿ ನಾವು ನೀರಿನ ಅವಶ್ಯಕತೆಯನ್ನು ಕಂಡುಬರುವುದನ್ನು ಕಾಣ್ತೀವಿ. ಹಾಗೆ ನಾವು ಇನ್ನು ಅನೇಕ ಉದ್ದೇಶಗಳಿಗೆ ನಾವು ನೀರನ್ನ ಬಳಕೆ ಮಾಡ್ತೀವಿ. ನೀರಿನ ಅವಶ್ಯಕತೆ ಇದೆ. ಭಾರತದ ಪ್ರಮುಖ ನದಿಗಳು, ಭಾರತವು ಅಪಾರವಾದಂತಹ ಜಲ ಸಂಪತ್ತನ್ನ ಹೊಂದಿರುವಂತದ್ದು. ಹಾಗೆ ಭಾರತದಲ್ಲಿರುವಂತಹ ನದಿಗಳು ಮಳೆಗಾಲದಲ್ಲಿ ಮಳೆ ನೀರಿನಿಂದ ಮತ್ತು ಹಿಮದ ಕರಗಿದಾಗ ಹಿಮ ನೀರಿನಿಂದ, ಬೇಸಿಗೆಯಲ್ಲಿ ಬಿಸಿಲಿನ ನೀರಿನಿಂದ ಹಿಮ ಕರಗಿದಾಗ ಆ ನೀರಿನಿಂದ ಅಂದ್ರೆ ವರ್ಷವಿಡೀ ಹರಿಯುವಂತಹ ನದಿಗಳನ್ನು ನಾವು ಭಾರತದಲ್ಲಿ ನೋಡ್ತೀವಿ. ಹಾಗಾಗಿ ಅಪಾರವಾದ ಜಲ ಸಂಪತ್ತನ್ನು ನಮ್ಮ ಭಾರತ ಹೊಂದಿದೆ. ಹಾಗೆ ಅಂತರ್ಜಲ ಮಟ್ಟವು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಭಾರತದಲ್ಲಿ ಕಂಡುಬರುತ್ತದೆ. ಭಾರತದ ಪ್ರಮುಖ ನದಿಗಳು, ಭಾರತದಲ್ಲಿ ಅನೇಕ ನದಿ ಜಾಲಗಳಿವೆ. ಅವು ದೇಶದ ನೈಸರ್ಗಿಕ ಸಂಪನ್ಮೂಲಗಳು. ಭಾರತದಲ್ಲಿರುವಂತಹ ನದಿಗಳು ನೈಸರ್ಗಿಕ ಸಂಪನ್ಮೂಲ, ದೇಶದ ನೈಸರ್ಗಿಕ ಸಂಪನ್ಮೂಲಗಳು. ಈ ನದಿಗಳ ನೀರನ್ನ ನೀರಾವರಿ, ಜಲವಿದ್ಯುತ್ ತಯಾರಿಕೆ, ಒಳನಾಡಿನ ಜಲ ಸಾರಿಗೆ, ಮೀನುಗಾರಿಕೆ, ಮನೋರಂಜನೆ ಮೊದಲಾದ ಉದ್ದೇಶಗಳಿಗಾಗಿ ಉಪಯೋಗಿಸಲಾಗುತ್ತದೆ. ನೀರನ್ನು ನಾವು ಯಾವ ಉದ್ದೇಶಗಳಿಗಾಗಿ ಬಳಸ್ತೀವಿ ಅಂದ್ರೆ, ಆ ನದಿಗಳ ನೀರನ್ನ ನೀರಾವರಿಗಾಗಿ ಮತ್ತು ಜಲವಿದ್ಯುತ್ ತಯಾರಿಕೆಗಾಗಿ, ಒಳನಾಡಿನ ಜಲ ಸಾರಿಗೆಗಾಗಿ, ಮೀನುಗಾರಿಕೆ, ಮನೋರಂಜನೆ ಇನ್ನು ಅನೇಕ ಉದ್ದೇಶಗಳಿಗಾಗಿ ನಾವು ಬಳಸಲಾಗುತ್ತದೆ. ಹಾಗೆ ಭಾರತದ ನದಿ ಜಾಲಗಳನ್ನ 2 ಪ್ರಮುಖ ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಭಾರತದ ನದಿ ಜಾಲಗಳನ್ನ 2 ಗುಂಪುಗಳಾಗಿ ವಿಂಗಡಿಸಲಾಗಿದೆ. 2 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇದು ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳು. ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳು. ಉತ್ತರ ಭಾರತದ ನದಿಗಳು, ಮೊದಲನೇದಾಗಿ ಉತ್ತರ ಭಾರತದ ನದಿಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಉತ್ತರ ಭಾರತದ ಇವುಗಳನ್ನ ಹಿಮಾಲಯದ ನದಿಗಳು ಅಂತಾನೆ ಕರಿತೀವಿ. ನಾವೇನಂತ ಕರಿತೀವಿ? ಉತ್ತರ ಭಾರತದ ನದಿಗಳನ್ನ ಅಂದ್ರೆ ಹಿಮಾಲಯದ ನದಿಗಳೆಂದೇ ಕರೆಯಲಾಗುತ್ತದೆ. ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳನ್ನ ನಾವು ಉತ್ತರ ಭಾರತದ ನದಿಗಳೆಂದು ಕರೆಯುತ್ತೇವೆ. ಸಿಂಧು, ಗಂಗಾ, ಬ್ರಹ್ಮಪುತ್ರ ಈ ನದಿಗಳನ್ನ ಉತ್ತರ ಭಾರತದ ನದಿಗಳೆಂದು ಕರೆಯಲಾಗುತ್ತದೆ. ಮೊದಲನೇದಾಗಿ ನಾವು ಸಿಂಧೂ ನದಿಯ ಬಗ್ಗೆ ತಿಳಿಯೋಣ. ಸಿಂಧೂ ನದಿಯು ಕೈಲಾಸ ಪರ್ವತ, ಟಿಬೆಟಿನ ಹತ್ತಿರ ಬರುವಂತಹ ಕೈಲಾಸ ಪರ್ವತ, ಈ ಕೈಲಾಸ ಪರ್ವತದಲ್ಲಿ ಉಗಮವಾಗುತ್ತದೆ. ಸಿಂಧೂ ನದಿಯ ಉಗಮ ಸ್ಥಾನ ಯಾವುದು ಅಂದ್ರೆ ಟಿಬೆಟಿನ ಕೈಲಾಸ ಪರ್ವತ ಸಿಂಧೂ ನದಿಯ ಉಗಮ ಸ್ಥಾನವಾಗಿರುತ್ತೆ. ಆರಂಭದಲ್ಲಿ ವಾಯುವ್ಯದ ಕಡೆಗೆ, ಅನಂತರ ನೈಋತ್ಯದ ಕಡೆಗೆ ತಿರುಗಿ ಪಾಕಿಸ್ತಾನವನ್ನ ಪ್ರವೇಶಿಸುತ್ತದೆ. ಸಿಂಧೂ ನದಿಯು ಆರಂಭದಲ್ಲಿ ವಾಯುವ್ಯ ಭಾಗದಲ್ಲಿ ಉಗಮವಾಗಿ ನಂತರ ನೈಋತ್ಯಕ್ಕೆ ತಿರುಗಿ ಪಾಕಿಸ್ತಾನವನ್ನ ಪ್ರವೇಶಿಸುವುದು. ಅನಂತರ ದಕ್ಷಿಣಕ್ಕೆ ಹರಿದು ಕರಾಚಿಯ ಬಳಿ ಅರಬ್ಬಿ ಸಮುದ್ರವನ್ನ ಸೇರುತ್ತದೆ. ಕರಾಚಿಯ ಬಳಿ ಯಾವ ಸಮುದ್ರವನ್ನು ಸೇರುತ್ತಪ್ಪ
ನದಿಯು ಹೊಂದಿರುತ್ತದೆ. 2897 ಕಿಲೋಮೀಟರ್ ಉದ್ದವನ್ನ ಸಿಂಧೂ ನದಿಯು ಹೊಂದಿದೆ. ಅದರಲ್ಲಿ 709 ಕಿಲೋಮೀಟರ್ ಭಾರತದಲ್ಲಿ ಹರಿಯುತ್ತವೆ. ಭಾರತದಲ್ಲಿ ಸಿಂಧೂ ನದಿಯು ಹರಿಯುವಂತಹ ಉದ್ದ ಎಷ್ಟಪ್ಪ ಅಂದ್ರೆ 709 ಕಿಲೋಮೀಟರ್ ಅಷ್ಟು ಭಾರತದಲ್ಲಿ ಹರಿಯುವಂತಹ ಉದ್ದವಾಗಿದೆ. ಇದರ ಹೆಚ್ಚಿನ ಭಾಗವು, ಸಿಂಧೂ ನದಿಯ ಹೆಚ್ಚಿನ ಭಾಗವು ಪಾಕಿಸ್ತಾನದಲ್ಲಿದೆ. ಸಿಂಧೂ ನದಿಯ ಹೆಚ್ಚಿನ ಭಾಗ ಇಲ್ಲಿ ಹರಿಯುತ್ತಪ್ಪ ಅಂದ್ರೆ ಪಾಕಿಸ್ತಾನದಲ್ಲಿ. ಅನೇಕ ಉಪನದಿಗಳನ್ನ ಸಿಂಧೂ ನದಿಯು ಹೊಂದಿರುತ್ತದೆ. ಅನೇಕ ಉಪನದಿಗಳು ಸಿಂಧೂ ನದಿಯನ್ನ ಸೇರುತ್ತವೆ. ಹಾಗಾದ್ರೆ ಸಿಂಧೂ ನದಿಯ ಉಪನದಿಗಳನ್ನ ಹೆಸರಿಸಿ. ಯಾವ್ಯಾವಪ್ಪ ಅಂದ್ರೆ ಜೀಲಂ, ಚಿನಾಬ್, ಬಿಯಾಸ್, ರಾವಿ ಮತ್ತು ಸಟ್ಲೇಜ್ ಎಂಬಂತಹ ನದಿಗಳು ಸಿಂಧೂ ನದಿಯ ಉಪನದಿಗಳು. ಸಿಂಧೂ ನದಿಯ ಉಪನದಿಗಳನ್ನು ಹೆಸರಿಸಿದ ಯಾವ್ಯಾವು? ಜೀಲಂ, ಚಿನಾಬ್, ಬಿಯಾಸ್, ರಾವಿ ಮತ್ತು ಸಟ್ಲೇಜ್ ನದಿಗಳು ಸಿಂಧೂ ನದಿಯ ಉಪನದಿಗಳು. ನಂತರ ಉತ್ತರ ಭಾರತದ ನದಿಗಳಲ್ಲಿ ಎರಡನೇದು ಯಾವ್ದಪ್ಪ ಅಂದ್ರೆ ಗಂಗಾ ನದಿ. ಗಂಗಾ ನದಿ ಭಾರತದ ಉದ್ದವಾದ ನದಿ. ಭಾರತದ ಉದ್ದವಾದ ನದಿ ಯಾವುದಂದ್ರೆ ಗಂಗಾ ನದಿ. ಇದರ ಒಟ್ಟು ಉದ್ದ, ಗಂಗಾ ನದಿಯ ಒಟ್ಟು ಉದ್ದ ಎಷ್ಟಪ್ಪ ಅಂದ್ರೆ 2525 ಕಿಲೋಮೀಟರ್. 2525 ಕಿಲೋಮೀಟರ್ ಉದ್ದವನ್ನ ಗಂಗಾ ನದಿ ಹೊಂದಿದ್ದು ಇದು ಗಂಗೋತ್ರಿ ಎಂಬಲ್ಲಿ ಉಗಮವಾಗುತ್ತದೆ. ಗಂಗಾ ನದಿಯಲ್ಲಿ ಉಗಮವಾಗುತ್ತೆ ಅಂದ್ರೆ ಗಂಗೋತ್ರಿ ಎಂಬ ಸ್ಥಳದಲ್ಲಿ ಉಗಮವಾಗುತ್ತದೆ. ಆರಂಭದಲ್ಲಿ ದಕ್ಷಿಣಕ್ಕೆ, ಆನಂತರ ಆಗ್ನೇಯಕ್ಕೆ ಹರಿಯುತ್ತದೆ. ಆರಂಭದಲ್ಲಿ ಅದು ದಕ್ಷಿಣ ದಿಕ್ಕಿಗೆ ಹರಿದ ನಂತರ ಅದು ಆಗ್ನೇಯಕ್ಕೆ ಹರಿದು ಬಾಂಗ್ಲಾದೇಶವನ್ನ ಪ್ರವೇಶಿಸುತ್ತದೆ. ಗಂಗಾ ನದಿಯು ಯಾವ ದೇಶವನ್ನು ಪ್ರವೇಶಿಸುತ್ತಪ್ಪ ಅಂದ್ರೆ ಬಾಂಗ್ಲಾದೇಶವನ್ನ ಪ್ರವೇಶಿಸಿ ಅಲ್ಲಿ ಬ್ರಹ್ಮಪುತ್ರ ನದಿಯನ್ನ ಸೇರುತ್ತದೆ. ಬ್ರಹ್ಮಪುತ್ರ ನದಿಯನ್ನು ಸೇರುತ್ತದೆ. ತದನಂತರ ಪದ್ಮಾ ನದಿಯಾಗಿ ಮುಂದುವರಿಯುತ್ತದೆ. ಪದ್ಮಾ ನದಿಯಾಗಿ ಮುಂದುವರಿಯುತ್ತಾ ಅಂತಿಮವಾಗಿ ಬಂಗಾಳ ಕೊಲ್ಲಿಯನ್ನ ಸೇರುತ್ತದೆ. ಗಂಗಾ ನದಿ ಅಂತಿಮವಾಗಿ ಎಲ್ಲಿ ಸೇರುತ್ತಪ್ಪ ಅಂದ್ರೆ ಬಂಗಾಳ ಕೊಲ್ಲಿಯನ್ನ ಸೇರುತ್ತದೆ. ನಂತರ ಗಂಗಾ ನದಿಯ ಉಪನದಿಗಳು ಯಾವುವು? ಗಂಗಾ ನದಿಯ ಉಪನದಿಗಳು ಯಮುನಾ, ಕಾಗ್ರಾ, ಗಂಡಕ್, ರಾಮಗಂಗಾ, ಗೋಮತಿ, ಶಾರದಾ, ಸೋನೆ ಮತ್ತು ಕೋಸಿ ನದಿಗಳು ಗಂಗಾ ನದಿಯ ಉಪನದಿಗಳು. ಗಂಗಾ ನದಿಯ ಉಪನದಿಗಳನ್ನು ಹೆಸರಿಸಿದ ಯಾವ್ಯಾವುದಂದ್ರೆ ಯಮುನಾ, ಗಾಗ್ರಾ, ಗಂಡಕ್, ರಾಮಗಂಗಾ, ಗೋಮತಿ, ಶಾರದಾ, ಸೋನೆ ಮತ್ತು ಕೋಸಿ ನದಿಗಳು. ಇವು ಗಂಗಾ ನದಿಯ ಉಪನದಿಗಳು. ಈ ಉಪನದಿಗಳಲ್ಲಿ ಅತಿ ಉದ್ದವಾದ ಉಪನದಿ ಯಾವ್ದಪ್ಪ ಅಂದ್ರೆ ಯಮುನಾ ನದಿ. ಯಾವುದು? ಯಮುನಾ ನದಿಯು ಗಂಗಾ ನದಿಯ ಉಪನದಿಗಳಲ್ಲಿ ಅತಿ ಉದ್ದವಾದಂತಹ ನದಿಯಾಗಿರುತ್ತದೆ. ಬ್ರಹ್ಮಪುತ್ರ ನದಿ ಇದು ಮಾನಸ ಸರೋವರದ ಸಮೀಪ ಚಮಯುಂಗ್ಡಂಗ್ ಎಂಬಲ್ಲಿ, ಟಿಬೆಟಿನ ಚಮಯುಂಗ್ಡಂಗ್ ಎಂಬಲ್ಲಿ ಉಗಮವಾಗುತ್ತದೆ. ಬ್ರಹ್ಮಪುತ್ರ ನದಿಯಲ್ಲಿ ಉಗಮವಾಗುತ್ತದೆ ಅಂದರೆ ವಿದ್ಯಾರ್ಥಿಗಳೇ, ಇದು ಮಾನಸ ಸರೋವರದ ಸಮೀಪ ಚಮಯುಂಗ್ಡಂಗ್ ಎಂಬಲ್ಲಿ, ಟಿಬೆಟಿನ ಚಮಯುಂಗ್ಡಂಗ್ ಎಂಬಲ್ಲಿ ಉಗಮವಾಗುತ್ತದೆ. ಚಿತ್ರ ನೋಡ್ತಾ ಇದ್ದೀರಾ ನೀವು. ಚಮಯುಂಗ್ಡಂಗ್ ಎಂಬಲ್ಲಿ ಯಾವ ನದಿ? ಬ್ರಹ್ಮಪುತ್ರ ನದಿಯು ಉಗಮವಾಗುತ್ತದೆ. ಆರಂಭದಲ್ಲಿ ಪೂರ್ವಾಭಿಮುಖವಾಗಿ ಹರಿದು ಅರುಣಾಚಲ ಪ್ರದೇಶದಲ್ಲಿ ಕಿರಿದಾದ ಕಂದರವೊಂದರ ಮೂಲಕ ಭಾರತವನ್ನು ಪ್ರವೇಶಿಸುತ್ತದೆ. ಬ್ರಹ್ಮಪುತ್ರ ನದಿಯು ಆರಂಭದಲ್ಲಿ ಪೂರ್ವಾಭಿಮುಖವಾಗಿ ಹರಿದು ಅರುಣಾಚಲ ಪ್ರದೇಶದಲ್ಲಿ ಕಿರಿದಾದ ಕಂದರವೊಂದರ ಮೂಲಕ ಭಾರತವನ್ನು ಪ್ರವೇಶಿಸುತ್ತದೆ. ಆ ನಂತರ ಪಶ್ಚಿಮಕ್ಕೆ ಹರಿಯುತ್ತಾ ಬಾಂಗ್ಲಾದೇಶದಲ್ಲಿ ದಕ್ಷಿಣಕ್ಕೆ ತಿರುಗಿ ಗಂಗಾ ನದಿಯೊಂದಿಗೆ ಸೇರುವುದು. ಇದರ ಉದ್ದ, ಬ್ರಹ್ಮಪುತ್ರ ನದಿಯ ಉದ್ದ ಎಷ್ಟಪ್ಪ ಅಂದರೆ 2589 ಕಿಲೋಮೀಟರ್ಗಳ ಉದ್ದವನ್ನು ಬ್ರಹ್ಮಪುತ್ರ ನದಿಯು ಹೊಂದಿದೆ. ಚಿತ್ರವನ್ನು ನೋಡ್ತಾ ಇದ್ದೀರಾ. ಬ್ರಹ್ಮಪುತ್ರ ನದಿಯನ್ನು ಎಷ್ಟು 2589 ಕಿಲೋಮೀಟರ್ ಉದ್ದವಾದಂತಹ ನದಿಯಾಗಿದೆ.
ದಕ್ಷಿಣ ಭಾರತದ ನದಿಗಳು. ದಕ್ಷಿಣ ಭಾರತದಲ್ಲಿ ಅನೇಕ ನದಿಗಳು ಹರಿಯುತ್ತವೆ. ಅವುಗಳನ್ನು ಪರ್ಯಾಯ ಪ್ರಸ್ಥಭೂಮಿ ನದಿಗಳು ಎಂತಲೂ ಕರೆಯುತ್ತಾರೆ. ಪರ್ಯಾಯ ಪ್ರಸ್ಥಭೂಮಿಯ ನದಿಗಳೆಂತಲೂ ಕರೆಯುತ್ತಾರೆ. ಉತ್ತರ ಭಾರತದ ನದಿಗಳನ್ನು ಹಿಮಾಲಯದ ನದಿಗಳೆಂತ ಕರೆದ್ವಿ ನಾವು. ದಕ್ಷಿಣ ಭಾರತದಲ್ಲಿ ಹರಿಯುವಂತಹ ನದಿಗಳನ್ನು ನಾವೇನಂತ ಕರಿತೀವಪ್ಪ ಅಂದರೆ ಪರ್ಯಾಯ ಪ್ರಸ್ಥಭೂಮಿ ನದಿಗಳೆಂತಲೂ ಕರೆಯುತ್ತೇವೆ. ಅವುಗಳಲ್ಲಿ ಬಹಳಷ್ಟು ಪಶ್ಚಿಮ ಘಟ್ಟಗಳಲ್ಲಿ ಉಗಮ ಹೊಂದುತ್ತವೆ. ದಕ್ಷಿಣ ಭಾರತದ ಅನೇಕ ನದಿಗಳು ಪಶ್ಚಿಮ ಘಟ್ಟಗಳಲ್ಲಿ ಉಗಮ ಹೊಂದುತ್ತವೆ. ದಕ್ಷಿಣ ಭಾರತದ ಪ್ರಮುಖ ನದಿಗಳೆಂದರೆ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ, ನರ್ಮದಾ, ತಾಪಿ ಮತ್ತು ಅವುಗಳ ಉಪನದಿಗಳು. ದಕ್ಷಿಣ ಭಾರತದಲ್ಲಿ ಹರಿಯುವ ಪ್ರಮುಖ ನದಿಗಳನ್ನು ಹೆಸರಿಸಿ ಅಂದರೆ ಯಾವ್ಯಾವಾಗಾದರೆ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ, ನರ್ಮದಾ, ತಾಪಿ ಮತ್ತು ಅವುಗಳ ಉಪನದಿಗಳು. ಇವುಗಳನ್ನು ಪೂರ್ವಕ್ಕೆ ಹರಿಯುವ ಮತ್ತು ಪಶ್ಚಿಮಕ್ಕೆ ಹರಿಯುವ ನದಿಗಳೆಂದು ವಿಂಗಡಿಸಲಾಗಿದೆ. ದಕ್ಷಿಣ ಭಾರತದ ನದಿಗಳನ್ನೇ ಮತ್ತು ಪೂರ್ವಕ್ಕೆ ಹರಿಯುವಂತಹ ನದಿಗಳು ಮತ್ತು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳೆಂದು ಎರಡು ಭಾಗಗಳಾಗಿ ವಿಂಗಡಣೆಯನ್ನು ಮಾಡಲಾಗಿದೆ. ಪೂರ್ವಕ್ಕೆ ಹರಿಯುವ ನದಿಗಳನ್ನು ಹೆಸರಿಸಿ. ಪೂರ್ವಕ್ಕೆ ಹರಿಯುವಂಥ ನದಿಗಳು ಯಾವ್ಯಾವಪ್ಪ ಅಂದರೆ ಮಹಾನದಿ, ಗೋದಾವರಿ, ಕೃಷ್ಣ ಮತ್ತು ಕಾವೇರಿ ನದಿಗಳು ಪೂರ್ವಕ್ಕೆ ಹರಿಯುವಂತಹ ಮುಖ್ಯ ನದಿಗಳಾಗಿವೆ. ಪೂರ್ವಕ್ಕೆ ಹರಿಯುವಂಥ ನದಿಗಳು ಯಾವ್ಯಾವಾಗಾದರೆ ನಕ್ಷೆಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಮಹಾನದಿ, ಹಾಗೆ ಗೋದಾವರಿ, ಕೃಷ್ಣ ಮತ್ತು ಈ ಮಹಾನದಿ, ಗೋದಾವರಿ, ಕೃಷ್ಣ ಮತ್ತು ಕಾವೇರಿ ನದಿಗಳು ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳಾಗಿವೆ. ಮಹಾನದಿಯು ಸಿವಾಹಾ ಸರಣಿಯಲ್ಲಿ ಉಗಮ ಹೊಂದಿ ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಮಹಾನದಿಯು ಎಲ್ಲಿ ಉಗಮ ಆಗುತ್ತಪ್ಪ ಅಂದರೆ ಶಿವಾಹಾ ಸರಣಿಯಲ್ಲಿ ಉಗಮ ಹೊಂದಿ ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಮಹಾನದಿಯ ಉಗಮ ಸ್ಥಾನ ಶಿವಾಹಾ ಸರಣಿ. ಚಿತ್ರ ನೋಡ್ತಾ ಇದ್ದೀರಾ. ಶಿವಾಹಾ ಸರಣಿಯನ್ನು, ಮಹಾನದಿಯ ಉಗಮ ಸ್ಥಾನವನ್ನು ಗಮನಿಸ್ತಾ ಇದ್ದೀರಾ. ಗೋದಾವರಿಯು ದಕ್ಷಿಣ ಭಾರತದಲ್ಲೇ ಉದ್ದವಾದ ನದಿ. ದಕ್ಷಿಣ ಭಾರತದಲ್ಲಿ ಅತಿ ಉದ್ದವಾದ ನದಿ ಯಾವುದಪ್ಪ ಅಂದರೆ ಗೋದಾವರಿ ನದಿ. ಇದು ತ್ರಿಯಂಬಕ ಎಂಬಲ್ಲಿ ಉಗಮ ಹೊಂದಿ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಗೋದಾವರಿ ನದಿಯಲ್ಲಿ ಉಗಮವಾಗುತ್ತೆ ಅಂದರೆ ತ್ರಯಂಬಕ ಎಂಬಲ್ಲಿ ಉಗಮವಾಗುವಂತಹ ನದಿ ಯಾವುದಪ್ಪ ಅಂದರೆ ಗೋದಾವರಿ ನದಿ. ಇದು ದಕ್ಷಿಣ ಭಾರತದಲ್ಲೇ ಉದ್ದವಾದಂತಹ ನದಿಯಾಗಿದೆ. ಗೋದಾವರಿ ನದಿಯ ಉಗಮ ಸ್ಥಾನ ತ್ರಯಂಬಕ. ಕೃಷ್ಣಾ ನದಿಯು ಮಹಾಬಲೇಶ್ವರದ ಬಳಿ ಉಗಮ ಹೊಂದಿ ಆಗ್ನೇಯಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಕೃಷ್ಣಾ ನದಿಯು ಎಲ್ಲಿ ಉಗಮ ಆಗುತ್ತೆ ಅಂದರೆ ಮಹಾಬಲೇಶ್ವರದ ಬಳಿ ಉಗಮ ಹೊಂದಿ ಆಗ್ನೇಯಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುವಂಥದ್ದು. ಕೃಷ್ಣಾ ನದಿಯ ಉಗಮ ಸ್ಥಾನ ಮಹಾಬಲೇಶ್ವರ. ಚಿತ್ರ ನೋಡ್ತಾ ಇದ್ದೀರಾ. ಮಹಾಬಲೇಶ್ವರದ ಚಿತ್ರ. ಕೃಷ್ಣಾ ನದಿಯ ಉಗಮ ಸ್ಥಾನ ಮಹಾಬಲೇಶ್ವರ. ಇದನ್ನು ಕೂಡಿಕೊಳ್ಳುವ ಪ್ರಮುಖ ನದಿಗಳೆಂದರೆ ಭೀಮಾ, ತುಂಗಭದ್ರಾ, ಕೊಯ್ನಾ, ಘಟಪ್ರಭಾ ಮತ್ತು ಮಲಪ್ರಭಾ ನದಿಗಳು ಕೂಡಿಕೊಳ್ಳುತ್ತವೆ. ಕೃಷ್ಣಾ ನದಿಯನ್ನು ಕೂಡಿಕೊಳ್ಳುವಂಥ ಪ್ರಮುಖ ಉಪನದಿಗಳು ಅಂದರೆ ಭೀಮಾ, ತುಂಗಭದ್ರಾ, ಘಟಪ್ರಭಾ ಮತ್ತು ಮಲಪ್ರಭಾ ನದಿಗಳು. ಯಾವ್ಯಾವುದು? ಭೀಮಾ ನದಿ, ತುಂಗಭದ್ರಾ, ಘಟಪ್ರಭಾ ಮತ್ತು ಮಲಪ್ರಭಾ. ಕಾವೇರಿ ನದಿಯು ತಲಕಾವೇರಿ ಎಂಬಲ್ಲಿ ಉಗಮಗೊಂಡು ಪೂರ್ವಕ್ಕೆ ಹರಿದು ಅಂತಿಮವಾಗಿ ಬಂಗಾಳ ಕೊಲ್ಲಿಗೆ ಸೇರುವಂಥದ್ದು. ಕಾವೇರಿ ನದಿಯ ಉಗಮ ಸ್ಥಾನ ಯಾವುದಪ್ಪ ಅಂದರೆ ತಲಕಾವೇರಿ. ಆ ತಲಕಾವೇರಿಯಲ್ಲಿ ಹುಟ್ಟದು ಪೂರ್ವಕ್ಕೆ ಹರಿದು ಅಂತಿಮವಾಗಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಕಾವೇರಿ ನದಿಯ ಉಗಮ ಸ್ಥಾನ ತಲಕಾವೇರಿ, ಕೊಡಗಿನ ತಲಕಾವೇರಿ.
ಹೇಮಾವತಿ, ಶಿಂಷಾ, ಕಬಿನಿ, ಅರ್ಕಾವತಿ, ಲಕ್ಷ್ಮಣತೀರ್ಥ, ಸುವರ್ಣವತಿ ಮತ್ತು ಭವಾನಿಗಳು ಕಾವೇರಿ ನದಿಗೆ ಸೇರುವ ಉಪನದಿಗಳಾಗಿವೆ. ಹೇಮಾವತಿ, ಶಿಂಷಾ, ಕಬಿನಿ, ಅರ್ಕಾವತಿ, ಲಕ್ಷ್ಮಣತೀರ್ಥ, ಸುವರ್ಣವತಿ ಮತ್ತು ಭವಾನಿಗಳು ಕಾವೇರಿ ನದಿಗೆ ಸೇರುವಂತಹ ಉಪನದಿಗಳಾಗಿವೆ. ಪಶ್ಚಿಮಕ್ಕೆ ಹರಿಯುವ ನದಿಗಳನ್ನು ನಾವು ನೋಡೋದಾದರೆ ನರ್ಮದಾ ಮತ್ತು ತಾಪಿ ಪಶ್ಚಿಮಕ್ಕೆ ಹರಿಯುವಂತಹ ಮುಖ್ಯ ನದಿಗಳಾಗಿವೆ. ಈ ಪಶ್ಚಿಮಾಭಿಮುಖವಾಗಿರುವಂಥ ನದಿಗಳು ನರ್ಮದಾ ನದಿಯು ಅಮರಕಂಟಕ ಎಂಬ ಬೆಟ್ಟಗಳಲ್ಲಿ ಉಗಮಿಸಿ ಕಿರಿದಾದ ಅಮೃತ ಶಿಲಾಕಂದರದ ಮೂಲಕ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಎಲ್ಲಿ ಅಮರಕಂಟಕ ಎಂಬ ಬೆಟ್ಟಗಳಲ್ಲಿ ಉಗಮಿಸಿ ಅದು ಅಮೃತ ಶಿಲಾಕಂದರದ ಮೂಲಕ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ನರ್ಮದಾ ನದಿಯು ಸೇರುತ್ತದೆ. ನರ್ಮದಾ ನದಿ ಹರಿಯುವಂಥದ್ದು. ನರ್ಮದಾ ನದಿಯ ಉಗಮ ಸ್ಥಾನ ಅಮರಕಂಟಕ ಬೆಟ್ಟ. ತಾಪಿ ನದಿಯು ಮುಲ್ತಾಯಿ ಎಂಬ ಬಳಿ ಉಗಮಗೊಂಡು ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವುದು. ತಾಪಿ ನದಿಯ ಉಗಮ ಸ್ಥಾನ ಮುಲ್ತಾಯಿ. ಇತರೆ ಅನೇಕ ಚಿಕ್ಕ ಪುಟ್ಟ ನದಿಗಳೂ ಸಹ ಪಶ್ಚಿಮಕ್ಕೆ ಹರಿಯುತ್ತವೆ. ಅವುಗಳಲ್ಲಿ ಬೆಡ್ತಿ, ಶರಾವತಿ, ಕಾಳಿ, ನೇತ್ರಾವತಿ ಮತ್ತು ಪೆರಿಯಾರ್ ನದಿಗಳು ಮುಖ್ಯವಾದವುಗಳು. ಮಾಂಡುವಿ, ಜುವಾರಿ ನದಿಗಳು. ಬೆಡ್ತಿ, ಶರಾವತಿ, ಕಾಳಿ, ನೇತ್ರಾವತಿ ನದಿಗಳು. ನೀರಾವರಿ. ನೀರಾವರಿ ಎಂದರೇನು? ನೀರಾವರಿ ಅರ್ಥವನ್ನು ತಿಳಿಯೋದಾದರೆ ಕೃಷಿ ಉದ್ದೇಶಕ್ಕೆ ಕೃತಕವಾಗಿ ನೀರು ಪೂರೈಕೆ ಮಾಡುವುದನ್ನು ನಾವೇನಂತೀವಿ? ನೀರಾವರಿ ಎಂದು ಕರೆಯುತ್ತೇವೆ. ಕೃಷಿ ಉದ್ದೇಶಕ್ಕೆ ಕೃತಕವಾಗಿ ನೀರು ಪೂರೈಕೆ ಮಾಡುವುದನ್ನು ನಾವು ನೀರಾವರಿ ಎಂದು ಕರೆಯಲಾಗುತ್ತದೆ. ಅಂದರೆ ನದಿಗಳು, ಜಲಾಶಯ, ಕೆರೆ ಮತ್ತು ಅಂತರ್ಜಲ ಮೂಲಗಳಿಂದ ಕೃಷಿ ಭೂಮಿಗೆ ನೀರು ಸರಬರಾಜು ಮಾಡುವುದನ್ನು ನಾವೇನಂತೀವಿ? ನೀರಾವರಿ ಎಂದು ಕರೆಯುತ್ತೇವೆ. ಕೃಷಿ ಉದ್ದೇಶಕ್ಕಾಗಿ ಕೃತಕವಾಗಿ ನೀರು ಪೂರೈಕೆ ಮಾಡುವ ವಿಧಾನವನ್ನು ನಾವೇನಂತ ಕರಿತೀವಪ್ಪ ಅಂದರೆ ನೀರಾವರಿ ಎಂದು ಕರೆಯಲಾಗುತ್ತದೆ. ನೀರಾವರಿಯ ವಿಧಗಳು. ನೀರಾವರಿಯ ಅವಶ್ಯಕತೆ ಇದೆಯೇ? ಭಾರತಕ್ಕೆ ನೀರಾವರಿಯ ಅವಶ್ಯಕತೆಯನ್ನು ತಿಳಿಯೋದಾದರೆ ಭಾರತವು ಕೃಷಿ ಪ್ರಧಾನ ದೇಶ. ಭಾರತ ಕೃಷಿ ಪ್ರಧಾನ ದೇಶ ಆಗಿರೋದ್ರಿಂದ ಕೃಷಿಗೆ ಅತ್ಯವಶ್ಯಕವಾದಷ್ಟು ಹಾಗೂ ನಿರಂತರವಾದ ನೀರಿನ ಸರಬರಾಜು ಅತ್ಯಗತ್ಯವಾಗಿರುತ್ತದೆ. ಭಾರತದ ಕೃಷಿಯು ಬಹುವಾಗಿ ಮಾನ್ಸೂನ್ ಮಳೆಯನ್ನೇ ಆಧರಿಸಿದೆ. ಭಾರತದ ಕೃಷಿಯು ಮಾನ್ಸೂನ್ ಮಳೆಯನ್ನೇ ಆಧರಿಸಿರುವುದರಿಂದ ಮಳೆಯ ಹಂಚಿಕೆಯು ಋತುಕಾಲಿಕ, ಅಕಾಲಿಕ ಮತ್ತು ಅಸಮಾನತೆಯಿಂದ ಕೂಡಿದೆ. ಭಾರತದ ಮಾನ್ಸೂನ್ ಮಳೆಯ ಹಂಚಿಕೆ ಹೇಗಿದೆಯಪ್ಪ ಅಂದರೆ ಋತುಕಾಲಿಕ, ಅಕಾಲಿಕ ಮತ್ತು ಅಸಮಾನತೆಯಿಂದ ಕೂಡಿರೋದ್ರಿಂದ ಭಾರತಕ್ಕೆ ನೀರಾವರಿಯ ಅವಶ್ಯಕತೆ ಇದೆ. ಕೆಲವು ಬೆಳೆಗಳಿಗೆ ಹೆಚ್ಚಿನ ಪ್ರಮಾಣದ ಹಾಗೂ ನಿರಂತರವಾದ ನೀರಿನ ಪೂರೈಕೆ ಅಗತ್ಯ. ಉದಾಹರಣೆಗೆ ಭತ್ತ, ಕಬ್ಬು ಇತ್ಯಾದಿ. ಜೊತೆಗೆ ಬೆಳೆಗಳ ಅಧಿಕ ಇಳುವರಿ ಮತ್ತು ಉತ್ಪಾದನೆಗಾಗಿ ನಿರಂತರ ನೀರಿನ ಪೂರೈಕೆ ಅಗತ್ಯವಾಗಿರುತ್ತದೆ. ಆ ಉದ್ದೇಶಕ್ಕಾಗಿ ಭಾರತಕ್ಕೆ ನೀರಾವರಿಯ ಅವಶ್ಯಕತೆ ಇದೆ ಎಂಬುದು ನಮಗೆ ತಿಳಿಯುತ್ತದೆ. ನಂತರ ನೀರಾವರಿಯ ವಿಧಗಳು. ಭಾರತದಲ್ಲಿ ಬಾವಿ, ಕಾಲುವೆ ಮತ್ತು ಕೆರೆ ನೀರಾವರಿ ವಿಧಗಳಾಗಿ ರೂಢಿಯಲ್ಲಿವೆ. ಇತ್ತೀಚೆಗೆ ಇತರೆ ವಿಧಾನಗಳಾದ ಹನಿ ನೀರಾವರಿ ಮತ್ತು ಸಿಂಪಡಣೆ ಮತ್ತು ನೀರಾವರಿಗಳಿಂದಲೂ ರೂಢಿ ಇದೆ. ಅಂದರೆ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿಗಳು ಕೂಡ ರೂಢಿಯಲ್ಲಿ ಇರುವಂಥದ್ದು. ಬಾವಿ ನೀರಾವರಿ. ಇದು ಭಾರತದ ಅತಿ ಪ್ರಮುಖವಾದ ನೀರಾವರಿ ವಿಧಾನ. ದೇಶದ ಒಟ್ಟು ನೀರಾವರಿ ಕ್ಷೇತ್ರದಲ್ಲಿ 60.7% ಬಾವಿ ನೀರಾವರಿ ಸೌಕರ್ಯವನ್ನು ಹೊಂದಿದೆ.
ಬಾವಿ ನೀರಾವರಿ ಕಡಿಮೆ ಮಳೆಯಾಗುವ ಪ್ರದೇಶದಲ್ಲಿಯೂ ಸಾಧ್ಯ. ಕಡಿಮೆ ವೆಚ್ಚದಲ್ಲಿ ಸುಲಭವಾಗಿ ಬಾವಿ ತೋಡಬಹುದು. ವೆಚ್ಚದಾಯಕ ತಂತ್ರಜ್ಞಾನ ಬೇಕಾಗಿಲ್ಲ. ಸಣ್ಣ ಭೂ ಹಿಡುವಳಿ ರೈತರಿಗೂ ಕೂಡ ಇದು ಲಭ್ಯವಾಗುವಂತಹ ನೀರಾವರಿ ಯೋಜನೆಯಾಗಿದೆ. ಬಾವಿ ನೀರಾವರಿಯು ಭಾರತದಲ್ಲೇ ಅತಿ ಪ್ರಮುಖವಾದ ನೀರಾವರಿ ವಿಧಾನವಾಗಿದ್ದು, ದೇಶದಲ್ಲಿ ಒಟ್ಟು ನೀರಾವರಿ ಕ್ಷೇತ್ರದಲ್ಲಿ 60.7% ಬಾವಿ ನೀರಾವರಿಯ ಸೌಕರ್ಯವನ್ನು ಹೊಂದಿದೆ. ಬಾವಿ ನೀರಾವರಿ ಕಡಿಮೆ ಮಳೆಯಾಗುವ ಪ್ರದೇಶಗಳಲ್ಲಿಯೂ ಕೂಡ ಸಾಧ್ಯವಾಗುವಂಥ ನೀರಾವರಿ ಯೋಜನೆಯಾಗಿದ್ದು, ಈ ಯೋಜನೆಯು ಕಡಿಮೆ ವೆಚ್ಚದಲ್ಲಿ ಸುಲಭವಾಗಿ ಬಾವಿಯನ್ನು ತೋಡಬಹುದು ಮತ್ತು ವೆಚ್ಚದಾಯಕ ತಂತ್ರಜ್ಞಾನ ಬೇಕಾಗಿಲ್ಲ. ಸಣ್ಣ ಭೂ ಹಿಡುವಳಿ ರೈತರಿಗೂ ಕೂಡ ಈ ನೀರಾವರಿಯ ಸೌಲಭ್ಯ ಲಭ್ಯವಾಗುತ್ತದೆ. ಬಾವಿಗಳಲ್ಲಿ ತೆರೆದ ಕೊಳವೆ ಬಾವಿಗಳೆಂದು 2 ವಿಧಗಳಾಗಿ ವಿಂಗಡಿಸಲಾಗುತ್ತದೆ. ಭಾರತದಲ್ಲಿ ಕೊಳವೆ ಬಾವಿ ನೀರಾವರಿಯು ಹೆಚ್ಚು ಪ್ರಚಲಿತದಲ್ಲಿ ಇರುವಂಥದ್ದು. ತೆರೆದ ಕೊಳವೆ ಬಾವಿಗಳೆಂದು, ತೆರೆದ ಬಾವಿಗಳಲ್ಲಿ ತೆರೆದ ಕೊಳವೆ ಬಾವಿ. ಕಾಲುವೆ ನೀರಾವರಿ. ಭಾರತದಲ್ಲಿ ಬಾವಿ ನೀರಾವರಿಯ ನಂತರ ಕಾಲುವೆ ನೀರಾವರಿ ಪದ್ಧತಿ 2ನೇ ಸ್ಥಾನದಲ್ಲಿದೆ. ದೇಶದ ಒಟ್ಟು ನೀರಾವರಿ ಕ್ಷೇತ್ರದಲ್ಲಿ 27% ಕಾಲುವೆ ನೀರಾವರಿ ಒಳಪಟ್ಟಿರುತ್ತದೆ. ಭಾರತದಲ್ಲಿ ಒಟ್ಟು ನೀರಾವರಿ ಕ್ಷೇತ್ರದಲ್ಲಿಯೇ 27% ಕಾಲುವೆ ನೀರಾವರಿಯನ್ನು ಒಳಪಟ್ಟಿರುವುದನ್ನು ನಾವು ನೋಡಬಹುದಾಗಿದೆ. ಪ್ರಪಂಚದಲ್ಲಿಯೇ ವಿಸ್ತಾರವಾದ ಕಾಲುವೆ ನೀರಾವರಿ ವ್ಯವಸ್ಥೆಯನ್ನು ನಮ್ಮ ಭಾರತ ಹೊಂದಿದೆ. ಕಾಲುವೆಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಜವಾಬ್ದಾರಿಯು ಸರ್ಕಾರಕ್ಕೆ ಸಂಬಂಧಿಸಿದ್ದಾಗಿದೆ. ಕಾಲುವೆಗಳಲ್ಲಿ 2 ವಿಧಗಳನ್ನು ನಾವು ನೋಡ್ತೀವಿ. ಪ್ರವಾಹ ಕಾಲುವೆ ಮತ್ತು ಸರ್ವಕಾಲಿಕ ಕಾಲುವೆ. ಯಾವುದೇ ಅಣೆಕಟ್ಟುಗಳನ್ನು ನಿರ್ಮಿಸದೆ ನೇರವಾಗಿ ನದಿಯಿಂದ ಕಾಲುವೆ ತೋಡಿ ಕೃಷಿಗೆ ನೀರು ಪೂರೈಸುವುದನ್ನೇ ಪ್ರವಾಹ ಕಾಲುವೆ ಎಂದು ಕರೆಯಲಾಗುತ್ತದೆ. ಪ್ರವಾಹ ಕಾಲುವೆ ಅಂದರೆ ಏನಪ್ಪ ಅಂದರೆ, ಯಾವುದೇ ಅಣೆಕಟ್ಟುಗಳನ್ನು ನಿರ್ಮಿಸದೆ ನೇರವಾಗಿ ನದಿಯಿಂದ ಕಾಲುವೆಯನ್ನು ತೋಡಿ ಕೃಷಿಗೆ ನೀರು ಪೂರೈಸುವ ವಿಧಾನವನ್ನು ನಾವೇನಂತ ಕರಿತೀವಿ? ಪ್ರವಾಹ ಕಾಲುವೆ ಎಂದು ಕರೆಯಲಾಗುತ್ತದೆ. ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ? ಪ್ರವಾಹ ಕಾಲುವೆ ಯಾವುದೇ ಅಣೆಕಟ್ಟುಗಳನ್ನು ನಿರ್ಮಿಸದೆ ನೇರವಾಗಿ ನದಿಯಿಂದ ಕಾಲುವೆ ತೋಡಿ ಕೃಷಿಗೆ ನೀರು ಪೂರೈಸುವುದನ್ನೇ ನಾವೇನಂತೀವಿ? ಪ್ರವಾಹ ಕಾಲುವೆ ಎಂದು ಕರೆಯಲಾಗುತ್ತದೆ. ನದಿಗಳಿಗೆ ಅಣೆಕಟ್ಟುಗಳನ್ನು ನಿರ್ಮಿಸಿ ಜಲಾಶಯಗಳಲ್ಲಿ ನೀರು ಸಂಗ್ರಹಿಸಿ ಅದನ್ನು ಕಾಲುವೆ ಮೂಲಕ ನೀರು ಪೂರೈಸುವುದನ್ನೇ ನಾವೇನಂತ ಕರಿತೀವಿ? ಸರ್ವಕಾಲಿಕ ಕಾಲುವೆ ಎಂದು ಕರೆಯಲಾಗುತ್ತದೆ. ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ? ನದಿಗಳಿಗೆ ಅಣೆಕಟ್ಟುಗಳನ್ನು ನಿರ್ಮಿಸಿ ಜಲಾಶಯಗಳಲ್ಲಿ ನೀರು ಸಂಗ್ರಹಿಸಿ ಅದನ್ನು ಕಾಲುವೆಗಳ ಮೂಲಕ ನೀರು ಪೂರೈಸುವುದನ್ನು ನಾವೇನಂತ ಕರಿತೀವಿ? ಸರ್ವಕಾಲಿಕ ಕಾಲುವೆಗಳು ಎಂದು ಕರೆಯಲಾಗುತ್ತದೆ. ಭಾರತದಲ್ಲಿ ಕಾಲುವೆ ನೀರಾವರಿಯ ವ್ಯವಸ್ಥೆಯು ವ್ಯಾಪಕವಾಗಿ ಉತ್ತರ ಪ್ರದೇಶ, ಪಂಜಾಬ್, ಹರಿಯಾಣ, ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ, ಆಂಧ್ರ ಪ್ರದೇಶ, ಗುಜರಾತ್, ತಮಿಳುನಾಡು, ಒಡಿಸ್ಸಾ, ಪಶ್ಚಿಮ ಬಂಗಾಳ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಅಭಿವೃದ್ಧಿಗೊಂಡಿದೆ. ಎಲ್ಲೆಲ್ಲಿ ಭಾರತದ ಕಾಲುವೆ ನೀರಾವರಿ ವ್ಯವಸ್ಥೆ ವ್ಯಾಪಕವಾಗಿ ಹರಡಿರುವಂಥದ್ದು ಯಾವ್ಯಾವ ರಾಜ್ಯಗಳಲ್ಲಿ ಅಂದರೆ ಉತ್ತರ ಪ್ರದೇಶ, ಪಂಜಾಬ್, ಹರಿಯಾಣ, ಬಿಹಾರ, ಮಧ್ಯಪ್ರದೇಶ್, ರಾಜಸ್ಥಾನ್, ಆಂಧ್ರ ಪ್ರದೇಶ, ಗುಜರಾತ್, ತಮಿಳುನಾಡು, ಒಡಿಸ್ಸಾ, ಪಶ್ಚಿಮ ಬಂಗಾಳ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಅಭಿವೃದ್ಧಿಗೊಂಡಿರುವಂಥದ್ದು ಕಾಲುವೆ ನೀರಾವರಿ. ನಂತರ ನೀರಾವರಿ ವಿಧಾನಗಳಲ್ಲಿ 3ನೇ ವಿಧ ಯಾವುದಪ್ಪ ಅಂದರೆ ಕೆರೆ ನೀರಾವರಿ. ನೈಸರ್ಗಿಕ ಅಥವಾ ಕೃತಕವಾದ ತಗ್ಗುಗಳಲ್ಲಿ ಮಳೆಯ ನೀರು ಸಂಗ್ರಹಗೊಂಡು ರೂಪುಗೊಂಡ ಜಲಾಶಯಕ್ಕೆ ನಾವೇನಂತ ಕರಿತೀವಿ? ಕೆರೆ ನೀರಾವರಿ ಎಂದು ಕರೆಯಲಾಗುತ್ತದೆ. ಕೃತಕವಾದ ತಗ್ಗುಗಳಲ್ಲಿ ಮಳೆಯ ನೀರು ಸಂಗ್ರಹಗೊಂಡು ರೂಪುಗೊಂಡಂತಹ ಜಲಾಶಯಕ್ಕೆ ಕೆರೆ ನೀರಾವರಿ ಎಂದು ಕರೆಯಲಾಗುತ್ತದೆ. ಕೆರೆಗಳಲ್ಲಿ ಸಂಗ್ರಹಗೊಂಡ ನೀರನ್ನು ನೀರಾವರಿಗಾಗಿ ಬಳಸಲಾಗುವುದು. ಆದರೆ ಬಹಳಷ್ಟು ಕೆರೆಗಳು ಋತುಕಾಲಿಕವಾದವುಗಳು. ಹೀಗಾಗಿ ಭಾರತದಲ್ಲಿ
ಅನುಭವದಲ್ಲಿ ಇತ್ತೀಚೆಗೆ ಕೆರೆ ನೀರಾವರಿಗೊಳಪಟ್ಟ ಕ್ಷೇತ್ರವು ಕಡಿಮೆಯಾಗಿದೆ. ಇಂದು ದೇಶದ ನೀರಾವರಿ ಪ್ರದೇಶದಲ್ಲಿ 3% ಕೆರೆ ನೀರಾವರಿ ಪ್ರಮಾಣವನ್ನು ನಾವು ನೋಡಬಹುದಾಗಿದೆ. ಇದು ಹೆಚ್ಚಾಗಿ ತಮಿಳುನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ, ಒರಿಸ್ಸಾ, ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ತಮಿಳುನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ, ಒರಿಸ್ಸಾ, ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶಗಳಲ್ಲಿ ಕಂಡುಬರುವಂಥದ್ದು ಕೆರೆ ನೀರಾವರಿ. ವಿದ್ಯಾರ್ಥಿಗಳೇ, ಈಗ ಹೊಂದಿಸಿ ಬರೆಯಿರಿ. ಗಂಗಾ ನದಿಯ ಉಗಮ ಸ್ಥಾನ ಯಾವುದು? ಗಂಗೋತ್ರಿ. ಸಿಂಧೂ ನದಿಯ ಉಗಮ ಸ್ಥಾನ ಕೈಲಾಸ ಪರ್ವತ. ಕಾವೇರಿ ನದಿಯ ಉಗಮ ಸ್ಥಾನ ತಲಕಾವೇರಿ. ಕೃಷ್ಣಾ ನದಿಯ ಉಗಮ ಸ್ಥಾನ ಮಹಾಬಲೇಶ್ವರ. ಗೋದಾವರಿ ನದಿಯ ಉಗಮ ಸ್ಥಾನ ಯಾವುದು? ತ್ರಯಂಬಕ. ಗೊತ್ತಾಯ್ತಾ? ಯಾವ ನದಿಗಳು ಎಲ್ಲೆಲ್ಲಿ ಉಗಮಿಸುತ್ತವೆ? ಗಂಗಾ ನದಿ ಗಂಗೋತ್ರಿ ನದಿಯಲ್ಲಿ, ಸಿಂಧೂ ನದಿ ಕೈಲಾಸ ಪರ್ವತ ಎಂಬಲ್ಲಿ, ಕಾವೇರಿ ನದಿ ತಲಕಾವೇರಿ ಎಂಬಲ್ಲಿ ಹುಟ್ಟುತ್ತದೆ. ಕೃಷ್ಣಾ ನದಿ ಮಹಾಬಲೇಶ್ವರ, ಗೋದಾವರಿ ನದಿ ತ್ರಯಂಬಕ ಎಂಬಲ್ಲಿ ಉಗಮವಾಗುತ್ತವೆ. ಇನ್ನು ಉತ್ತರ ಭಾರತದ ಹಾಗೂ ದಕ್ಷಿಣ ಭಾರತದ ನದಿಗಳನ್ನು ಪಟ್ಟಿ ಮಾಡುವುದು. ಉತ್ತರ ಭಾರತದ ನದಿಗಳು ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ. ದಕ್ಷಿಣ ಭಾರತದ ನದಿಗಳು ಕೃಷ್ಣ, ಕಾವೇರಿ, ಗೋದಾವರಿ, ನರ್ಮದಾ, ತಾಪಿ ನದಿಗಳು ದಕ್ಷಿಣ ಭಾರತದ ನದಿಗಳಾಗಿವೆ. ನೀರಾವರಿ ಎಂದರೇನು? ನೀರಾವರಿ ಎಂದರೆ ಕೃಷಿ ಉದ್ದೇಶಕ್ಕೆ ಕೃತಕವಾಗಿ ನೀರು ಪೂರೈಕೆ ಮಾಡುವುದನ್ನು ನಾವೇನಂತ ಕರಿತೀವಿ? ನೀರಾವರಿ ಎಂದು ಕರೆಯಲಾಗುತ್ತದೆ. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು. ವಿವಿಧ ಉದ್ದೇಶಗಳನ್ನು ಪೂರೈಸುವ ನದಿ ಕಣಿವೆ ಯೋಜನೆಗಳನ್ನು ನಾವೇನಂತ ಕರಿತೀವಿ? ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳೆಂದು ಕರೆಯಲಾಗುತ್ತದೆ. ವಿವಿಧ ಉದ್ದೇಶಗಳನ್ನು ಪೂರೈಸುವ ನದಿ ಕಣಿವೆ ಯೋಜನೆಗಳನ್ನು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳೆಂದು ಕರೆಯಲಾಗುತ್ತದೆ. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಪ್ರಮುಖ ಉದ್ದೇಶಗಳೆಂದರೆ ನೀರಾವರಿಯ ಪೂರೈಕೆ, ಪ್ರವಾಹಗಳ ನಿಯಂತ್ರಣ, ಜಲವಿದ್ಯುತ್ ತಯಾರಿಕೆ, ಮಣ್ಣಿನ ಸವೆತ ನಿಯಂತ್ರಣ, ಒಳನಾಡಿನ ನೌಕಾಯಾನ, ಒಳನಾಡಿನ ಮೀನುಗಾರಿಕೆ, ಮನೋರಂಜನೆ. ಈ ಎಲ್ಲ ಉದ್ದೇಶಗಳಿಗಾಗಿ ಬಳಸುವಂಥದ್ದು ನದಿಯ ನೀರನ್ನು ಬಳಸುವುದರಿಂದ ಅದು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯ ಪ್ರಮುಖ ಉದ್ದೇಶಗಳಾಗಿವೆ. ದಾಮೋದರ ನದಿ ಕಣಿವೆ ಯೋಜನೆ. ದಾಮೋದರ ನದಿ ಕಣಿವೆ ಯೋಜನೆ ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳಲ್ಲಿ ಇದು ಅತಿ ಪ್ರಮುಖವಾದದ್ದು. ಅಮೆರಿಕ ಸಂಯುಕ್ತ ಸಂಸ್ಥಾನದ ಕಣಿವೆ ಯೋಜನೆಯ ಮಾದರಿಯನ್ನೇ ಈ ಯೋಜನೆಯು ರೂಪಿಸಲಾಗಿದೆ. ದಾಮೋದರ ನದಿಯನ್ನು ಬಂಗಾಳದ ಕಣ್ಣೀರಿನ ನದಿ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಮಳೆಗಾಲದಲ್ಲಿ ಈ ನದಿಯು ಪ್ರವಾಹದಿಂದ ಉಕ್ಕಿ ಹರಿದಾಗ ಬೆಳೆಗಳು ಮತ್ತು ಜನವಸತಿಗಳಿಗೆ ಹಾನಿಯಾಗುತ್ತದೆ. ಇದನ್ನು ನಿಯಂತ್ರಿಸಲು ವಿವಿಧ ಉದ್ದೇಶಗಳಿಗಾಗಿ ಈ ಯೋಜನೆಯನ್ನು ಕೈಗೊಳ್ಳಲಾಗಿದೆ. ಈ ಯೋಜನೆಯ ಪ್ರಮುಖ ಉದ್ದೇಶಗಳೆಂದರೆ ಪ್ರವಾಹ ನಿಯಂತ್ರಣ, ನೀರಾವರಿ ಪೂರೈಕೆ, ನೌಕಾಯಾನ, ಜಲವಿದ್ಯುತ್ ಶಕ್ತಿ ಉತ್ಪಾದನೆ, ಅರಣ್ಯ ಪೋಷಣೆ, ಮಣ್ಣಿನ ಸವೆತ ನಿಯಂತ್ರಣ, ಗಣಿಗಾರಿಕೆ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿ, ಒಳನಾಡಿನ ಮೀನುಗಾರಿಕೆಯ ಪ್ರಗತಿ. ಈ ಎಲ್ಲ ಉದ್ದೇಶಕ್ಕಾಗಿ ದಾಮೋದರ ನದಿ ಕಣಿವೆ ಯೋಜನೆಯನ್ನು ನಿರ್ಮಿಸಲಾಗಿದೆ. ಇದು ಬಿಹಾರ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳ ಸರ್ಕಾರಗಳ ಸಂಯುಕ್ತ ಯೋಜನೆಯಾಗಿದ್ದು ಅದನ್ನು ದಾಮೋದರ ಮತ್ತು ಅದರ ಉಪನದಿಗಳಿಗೆ ನಿರ್ಮಿಸಲಾಗಿರುವಂಥದ್ದು. ಈ ಯೋಜನೆಯು ತ್ರಿಲೈಯ, ಕೊನಾರ್, ಮೈತಾನ್ ಮತ್ತು ಪಂಚತ್ ಹಿಲ್ ಎಂಬಲ್ಲಿ 4 ಅಣೆಕಟ್ಟುಗಳು, ಒಂದು ದುರ್ಗಾಪುರ, ಒಟ್ಟು ಬೊಕಾರೋ ದುರ್ಗಾಪುರ ಎಂಬಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಎರಡನೇದು ಬಾಕ್ರಾ ನಂಗಲ್ ನದಿ ಕಣಿವೆ ಯೋಜನೆ. ಇದು ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನ ರಾಜ್ಯ ಸರ್ಕಾರಗಳ ಸಂಯುಕ್ತ ಯೋಜನೆಯಾಗಿದ್ದು ಈ ಯೋಜನೆಯು ಸಟ್ಲೇಜ್ ನದಿಗೆ ಬಾಕ್ರಾ ಮತ್ತು ನಂಗಲ್ ಎಂಬಲ್ಲಿ ನಿರ್ಮಿಸಿರುವ 2 ಪ್ರತ್ಯೇಕ ಅಣೆಕಟ್ಟುಗಳು ಮತ್ತು 4 ಜಲ ವಿದ್ಯುತ್ ತಯಾರಿಕಾ ಕೇಂದ್ರಗಳು. ಬಾಕ್ರಾ ಯೋಜನೆ
ನಂಗಲ್ ಎಂಬಲ್ಲಿ 2 ಅಣೆಕಟ್ಟುಗಳನ್ನು ನಿರ್ಮಿಸಿರುವುದು. ಈ ಯೋಜನೆಯ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಪ್ರವಾಹ ನಿಯಂತ್ರಣ, ನೀರಾವರಿ ಪೂರೈಕೆ, ಜಲವಿದ್ಯುತ್ ತಯಾರಿಕೆ, ಮಣ್ಣಿನ ಸವೆತ ನಿಯಂತ್ರಣ ಮತ್ತು ಅರಣ್ಯ ಪೋಷಣೆಗಳು ಈ ಯೋಜನೆಯ ಮೂಲ ಉದ್ದೇಶಗಳಾಗಿವೆ. ಬಾಕ್ರಾ ಅಣೆಕಟ್ಟಿನ ಎತ್ತರ 226 ಮೀಟರ್ಗಳು. ಬಾಕ್ರಾ ಅಣೆಕಟ್ಟಿನ ಎತ್ತರ 226 ಮೀಟರ್ಗಳು. ಭಾರತದಲ್ಲಿ ನೇರವಾದ ಗುರುತ್ವವುಳ್ಳ ಅಣೆಕಟ್ಟಾಗಿದೆ. ಈ ಅಣೆಕಟ್ಟಿನಿಂದ ನಿರ್ಮಿತಗೊಂಡ ಜಲಾಶಯಕ್ಕೆ ಗೋವಿಂದ ಸಾಗರ ಎಂದು ಕರೆಯಲಾಗುತ್ತದೆ. ಹಿರಾಕುಡ್ ಯೋಜನೆ ಒಡಿಶಾ ಅತ್ಯಂತ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದ್ದು, ಈ ಯೋಜನೆಯಲ್ಲಿ ಮಹಾನದಿಗೆ 3 ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿದೆ. ಒಂದು ಹಿರಾಕುಡ್, ತಿಕಾರಾಪಾರ್ ಮತ್ತು ನರಾಜ್ ಜೊತೆಗೆ 2 ಜಲವಿದ್ಯುತ್ ಕೇಂದ್ರಗಳು ಸೇರಿವೆ. ಹಿರಾಕುಡ್ ಅಣೆಕಟ್ಟಿನ ಭಾರತದಲ್ಲೇ ಉದ್ದವಾದದ್ದು. ಈ ಯೋಜನೆಯ ಮುಖ್ಯ ಉದ್ದೇಶಗಳೆಂದರೆ ಪ್ರವಾಹ ನಿಯಂತ್ರಣ, ನೀರಾವರಿ ಪೂರೈಕೆ, ಜಲವಿದ್ಯುತ್ ತಯಾರಿಕೆ ಜೊತೆಗೆ ಒಳನಾಡಿನ ಜಲ ಸಾರಿಗೆ, ಮೀನುಗಾರಿಕೆ ಮತ್ತು ಅರಣ್ಯ ಪೋಷಣೆಗಳಿಗೂ ನೆರವಾಗುವಂಥದ್ದು. ಯಾವುದು? ಹಿರಾಕುಡ್ ಯೋಜನೆ. ತುಂಗಭದ್ರಾ ಯೋಜನೆ ಇದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಸಂಯುಕ್ತ ಯೋಜನೆಯಾಗಿದ್ದು, ನೀರಾವರಿ ಪೂರೈಕೆ, ಜಲವಿದ್ಯುತ್ ತಯಾರಿಕೆ ಮತ್ತು ಒಳನಾಡಿನ ಮೀನುಗಾರಿಕೆ ಈ ಯೋಜನೆಯ ಮುಖ್ಯ ಉದ್ದೇಶಗಳಾಗಿವೆ. ಈ ಯೋಜನೆಯು 1 ಅಣೆಕಟ್ಟು, 3 ಜಲವಿದ್ಯುತ್ ತಯಾರಿಕಾ ಕೇಂದ್ರಗಳನ್ನು ಹೊಂದಿದೆ. ತುಂಗಭದ್ರಾ ನದಿಗೆ ಕರ್ನಾಟಕದ ಬಳ್ಳಾರಿ ಜಿಲ್ಲೆಗೆ ಸೇರಿದ ಹೊಸಪೇಟೆಯ ಬಳಿ ಮಲ್ಲಾಪುರಂ ಎಂಬಲ್ಲಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಇದರಿಂದ ನಿರ್ಮಾಣಗೊಂಡ ಜಲಾಶಯಕ್ಕೆ ಪಂಪಸಾಗರ ಎಂದು ಹೆಸರಿಸಲಾಗಿದೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಇದನ್ನು ಕೃಷ್ಣಾ ನದಿಗೆ ನಿರ್ಮಿಸಲಾಗಿರುವ ಉತ್ತರ ಕರ್ನಾಟಕದ ಅತಿ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ. ಈ ಯೋಜನೆಯು ಆಲಮಟ್ಟಿ ಮತ್ತು ನಾಣಾಪುರ ಎಂಬಲ್ಲಿ ನಿರ್ಮಾಣ ಮಾಡಿರುವ 2 ಅಣೆಕಟ್ಟುಗಳು ಮತ್ತು 1 ಜಲವಿದ್ಯುತ್ ತಯಾರಿಕಾ ಕೇಂದ್ರಗಳನ್ನು ಒಳಗೊಂಡಿದೆ. ಆಲಮಟ್ಟಿ ಅಣೆಕಟ್ಟು ವಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನಲ್ಲಿರುವ ಆಲಮಟ್ಟಿ ಗ್ರಾಮದ ಬಳಿ ನಿರ್ಮಿಸಲಾಗಿದೆ. ನಾರಾಯಣಪುರ ಅಣೆಕಟ್ಟೆ ಮುದ್ದೇಬಿಹಾಳ ತಾಲೂಕಿನ ಸಿದ್ದಾಪುರ ಗ್ರಾಮದ ಸಮೀಪದಲ್ಲಿ ನಾರಾಯಣಪುರ ಅಣೆಕಟ್ಟನ್ನು ಕಟ್ಟಲಾಗಿದೆ. ನೀರಾವರಿ ಪೂರೈಕೆ, ಕುಡಿಯುವ ನೀರು ಸರಬರಾಜು ಮತ್ತು ಜಲವಿದ್ಯುತ್ ಶಕ್ತಿ ತಯಾರಿಕೆ ಈ ಯೋಜನೆಯ ಮುಖ್ಯ ಉದ್ದೇಶಗಳಾಗಿವೆ. ಬಾಗಲಕೋಟೆ, ಬಿಜಾಪುರ, ಕಲಬುರಗಿ, ಯಾದಗಿರಿ, ಬೆಳಗಾವಿ ಜಿಲ್ಲೆಯ ಕೆಲವು ಭಾಗಗಳು ಈ ಯೋಜನೆಯ ಲಾಭವನ್ನು ಪಡೆಯುತ್ತವೆ. ಕೋಸಿ ಯೋಜನೆ ಇದೊಂದು ಅಂತಾರಾಷ್ಟ್ರೀಯ ಯೋಜನೆಯಾಗಿದ್ದು, ಭಾರತ ಮತ್ತು ನೇಪಾಳ ದೇಶಗಳು ಸಂಯುಕ್ತವಾಗಿ ನಿರ್ಮಿಸಿರುವಂತಹ ಯೋಜನೆಯಾಗಿದೆ. ಕೋಸಿ ನದಿಗೆ ಹನುಮಾನ್ ನಗರದ ಬಳಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಈ ಯೋಜನೆಯ ಪ್ರಮುಖ ಉದ್ದೇಶಗಳೆಂದರೆ ನೀರಾವರಿ ಪೂರೈಕೆ, ಪ್ರವಾಹ ನಿಯಂತ್ರಣ, ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಮತ್ತು ಮೀನುಗಾರಿಕೆ. ಈ ಯೋಜನೆಯು ಭಾರತದಿಂದ ನಿರ್ಮಾಣವಾಗಿದ್ದರೂ ಅದರ ಅನುಕೂಲವನ್ನು ಭಾರತ ಮತ್ತು ನೇಪಾಳ ದೇಶಗಳೆರಡೂ ಪಡೆಯುತ್ತವೆ. ರಿಹಾಂದ ಯೋಜನೆ ಇದು ಉತ್ತರ ಪ್ರದೇಶದ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದ್ದು, ಇದನ್ನು ರಿಹಾಂದ ನದಿಗೆ ನಿರ್ಮಿಸಲಾಗಿದೆ. ಪ್ರವಾಹ ನಿಯಂತ್ರಣ, ನೀರಾವರಿ ಸೌಲಭ್ಯ, ಮೀನುಗಾರಿಕೆ, ಮಣ್ಣಿನ ಸವೆತ ನಿಯಂತ್ರಣ ಮತ್ತು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗಳು ಈ ಯೋಜನೆಯ ಮುಖ್ಯ ಉದ್ದೇಶಗಳು. ಈ ಯೋಜನೆಯಿಂದ ನಿರ್ಮಾಣವಾಗಿರುವಂಥದ್ದು ರಿಹಾಂದ ಯೋಜನೆ. ನಾಗಾರ್ಜುನ ಸಾಗರ ಯೋಜನೆ ಈ ಯೋಜನೆಗೆ ಸಂಬಂಧಿಸಿದಂತೆ ಅಣೆಕಟ್ಟನ್ನು ತೆಲಂಗಾಣ ರಾಜ್ಯದ ನಾಗಾರ್ಜುನಕೊಂಡದ ಬಳಿ ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ. ನೀರಾವರಿ ಪೂರೈಕೆ ಮತ್ತು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗಳು ಈ ಯೋಜನೆಯ ಪ್ರಮುಖ ಉದ್ದೇಶಗಳಾಗಿವೆ.